ಕಳೆದ ದಿನಮಾನಗಳಲ್ಲಿ ನಾವು ಕಾರ್ಪೊರೇಟ್ ಜಿಹಾದ್ ಬಗ್ಗೆ ಎಲ್ಲೆಡೆಯೂ ಕೂಡ ಸುದ್ದಿ ಆಗಿತ್ತು. ನಾಸಿಕ್ನ TCS ಕಂಪನಿಯಲ್ಲಿ ಏನಿತ್ತಲ್ಲ, ಅಲ್ಲಿ ಆದಂಥದ್ದನ್ನು ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸವನ್ನು ಮಾಡ್ತೇನೆ. ನಾವು ಲವ್ ಜಿಹಾದ್ ಕೇಳಿದ್ವಿ, ಜಿಮ್ ಜಿಹಾದ್ ಹುಬ್ಬಳ್ಳಿಯ ಪ್ರಕರಣದಲ್ಲಿ ನೋಡಿದ್ವಿ. ಕಾರ್ಪೊರೇಟ್ ಜಿಹಾದು ಈ ಮಟ್ಟಕ್ಕೆ ಆಕ್ಟಿವ್ ಆಗಿದೆ ಅಂದರೆ ಪ್ರತಿಷ್ಠಿತ ಕಂಪನಿಗಳಲ್ಲೂ ಕೂಡ ಈ ಜಿಹಾದ್ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಬೇರೂರಿದೆ, ಈ ಅಲ್ಪಸಂಖ್ಯಾತರು, ಇಸ್ಲಾಂ ಧರ್ಮದವರ ಈ ಮತಾಂತರದ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ಬೆಚ್ಚಿ ಬೀಳುವಂತಹ ಒಂದು ಉದಾಹರಣೆ ಕಾರ್ಪೊರೇಟ್ ಜಿಹಾದ್ ಆಗಿತ್ತು. ಅದು ಏನು? ಅದರ ಮುಖ್ಯ ಕಿಂಗ್ ಪಿನ್ ಇದ್ದಂಥವಳು, ಆ ಕಂಪನಿಯ HR ಆಗಿ ಕೆಲಸ ಮಾಡ್ತಾ ಇದ್ದಂತಹ ನಿದಾ ಖಾನ್, ಅವಳ ಅಂಡರ್ ಬರುವಂತಹ ಟೀಮ್ ಲೀಡರ್ಸ್ ಕೊಡ್ತಾ ಇದ್ದಂತಹ ಒಂದು ಕಿರುಕುಳ ಯಾವ ರೀತಿ ಇತ್ತು ಅಂತಂದ್ರೆ, ಬಡವರ್ಗದವರು, ಹಿಂದೂ ಹೆಣ್ಣು ಮಕ್ಕಳು ಏನು TCS ಕಂಪನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು, ಅವರುಗಳು ಅವರ ಮಾತನ್ನ ಕೇಳದೇ ಇರುವಂಥ ರೀತಿಯಲ್ಲಿ ಅಷ್ಟು ಒತ್ತಡವನ್ನ, ಅಷ್ಟು ಪ್ರೆಷರನ್ನು ತಂದು ಅಷ್ಟು ಕಿರುಕುಳವನ್ನು ಕೊಡ್ತಾ ಇದ್ರು. ನಿಮ್ಮ ಕಿರುಕುಳವನ್ನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತ ಕೇಳಿದಾಗ, ನಾವು ಹೇಳುವಂಥ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಅಂತ ಅಂದರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದಿರಬಹುದು, ಇಸ್ಲಾಂ ಧರ್ಮ ಏನೆಲ್ಲ ಆಚರಣೆ ಅನುಸರಿಸುತ್ತೆ ಅದನ್ನು ಇವ್ರು ಮಾಡಬೇಕು ಅನ್ನುವಂಥದ್ದು, ಅದಕ್ಕೂ ಮೀರಿದಂಥ ರೀತಿಯಲ್ಲಿ ಇವ್ರನ್ನ ರೆಸಾರ್ಟ್ಗೆ ಕರ್ಕೊಂಡೋಗಿ ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಲೈಂಗಿಕವಾಗಿ ಅವರಿಗೆ ಶೋಷಣೆ ಮಾಡುವಂಥದ್ದು, ಅದಾದ ಮೇಲೆ ಅದನ್ನು ವಿಡಿಯೋ ಮಾಡಿಕೊಂಡು ಎಲ್ಲಾದರೂ ನಮ್ಮ ಬಗ್ಗೆ ಬಾಯಿ ಬಿಟ್ಟರೆ ಅದನ್ನು ನಿಮಗೆ ಎಲ್ಲ ಕಡೆ ನಾವು ಅದನ್ನು ಹರಡ್ಬಿಡ್ತೀವಿ ಅಂತ ಅವರನ್ನ ಬ್ಲಾಕ್ ಮೇಲ್ ಮಾಡುವಂಥದ್ದು ಇರಬಹುದು. ಈ ರೀತಿಯಾದಂತಹ ಒಂದು ದೊಡ್ಡ ಜಾಲ ಟೀಮ್ ಲೀಡರ್ಸ್ ಆದಿಯಾಗಿ HR ಹೇಳಿದಂತಹ ರೀತಿಯಲ್ಲಿ TCS ಕಂಪನಿಯಲ್ಲಿ ಕಾರ್ಪೊರೇಟ್ ಜಿಹಾದ್ ಅನ್ನುವಂಥದ್ದು ಆ ಮಟ್ಟಕ್ಕೆ ಬೇರೂರಿತ್ತು, ಅಷ್ಟು ದೊಡ್ಡ ರೀತಿಯಲ್ಲಿ ಹರಡಿಕೊಂಡಿತ್ತು. ಈ ವಿಷಯ ಒಂದು ಹುಡುಗಿ ಉದ್ಯೋಗಿ ಏನು ಕೆಲಸ ಮಾಡ್ತಿರ್ತಾಳ ಆ ಕಂಪನಿಯಲ್ಲಿ, ಅವರ ತಂದೆ ತಾಯಿ ಗಮನಕ್ಕೆ ಬರುತ್ತೆ. ರಂಜಾನ್ ಮಾಸದ ಸಂದರ್ಭದಲ್ಲಿ ಈಕೆ ಬೆಳ್ಳಂಬೆಳಗ್ಗೆ ಇದು ಊಟ ಮಾಡ್ತಾಳೆ, ಅದಾದ್ಮೇಲೆ ಕಂಪನಿ ಮುಗಿಸ್ಕೊಂಡು ಬಂದ್ಮೇಲೆ ರಾತ್ರಿ ಊಟ ಮಾಡ್ತಾಳೆ, ಒಂದು ಕಡೆ ನಮಾಜ್ ಮಾಡುವಂಥದ್ದು ಕೂಡ ಗೊತ್ತಾಗುತ್ತೆ. ಪೋಷಕರಿಗೆ ಸಂಶಯ ಬಂದು ಆಕೆಯ ಕೊಲೀಗ್ಸ್ ಪ್ರಶ್ನೆ ಮಾಡಿದಾಗ ಈ ರೀತಿಯಾಗಿ ಮತಾಂತರಗೊಂಡಿದ್ದಾರೆ, ಇದು ನಮ್ಮೊಬ್ಬರ ಕಥೆಯಲ್ಲ, ತುಂಬಾ ಜನಕ್ಕೆ ಈ ರೀತಿಯಾದಂತಹ ಒಂದು ಮತಾಂತರ ಆಗಿರುವಂತಹ ಕೆಲಸ ಆಗಿದೆ, ಇಲ್ಲಿ ಜಿಹಾದ್ ಇಷ್ಟರ ಮಟ್ಟಕ್ಕೆ ವರ್ಕ್ ಮಾಡ್ತಾ ಇದೆ ಅಂತ ಗೊತ್ತಾಗತ್ತೆ. ಅದಾದ ಮೇಲೆ ಪೇರೆಂಟ್ಸ್ ಕೊಲೀಗ್ಸ್ ಜೊತೆಗೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. SIT ಫಾರ್ಮ್ ಆಗುತ್ತೆ. SITಯ ಮಹಿಳಾ ಪೇದೆಗಳು ಇಲ್ಲಿ ಈ ಒಂದು TCS ಕಂಪನಿ ಒಳಗಡೆ ಒಂದು ಹೌಸ್ ಕೀಪಿಂಗ್ ಜನ ಕೆಲಸ ಏನು ಮಾಡ್ತಾರೆ ಆ ರೀತಿಯಾಗಿ ಬಂದು ಕೆಲಸಕ್ಕೆ ಸೇರಿಕೊಳ್ತಾರೆ. ಇಲ್ಲಿ ಬಂದು ಸೇರ್ಕೊಂಡ ನಂತರದಲ್ಲಿ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು, ಯಾವ ರೀತಿಯಾಗಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಬೇಕು, CCTV ಫುಟೇಜಿಂದ ಹಿಡಿದು ಯಾರನ್ನು ಕೇಳಬೇಕಾಗತ್ತೆ, ಅವರನ್ನು ಹಿಡಿದಾಗ ನಾನಿಲ್ಲ ಇನ್ನೊಬ್ಬರು ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಎಲ್ಲ ಎವಿಡೆನ್ಸನ್ನು ಕಲೆಕ್ಟ್ ಮಾಡುವಂಥ ರೀತಿಯಲ್ಲಿ ಇದೇ ತಯಾರಿಯಲ್ಲಿ ಇದೇ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ SIT ಇತ್ತು. ಇದೇ ಒಂದು ನಿದಾ ಖಾನ್ ಏನಿದ್ಲಲ್ಲ, ಅವಳು ಅಪ್ಸ್ಕ್ಯಾಂಡ್ ಆಗಿದ್ಲು. ಅಪ್ಸ್ಕ್ಯಾಂಡ್ ಆಗಿ ಎಲ್ಲೋ ಮುಂಬೈಯಲ್ಲಿ ಮುಸ್ಲಿಂ ಪ್ರಾಬಲ್ಯ ಉಳ್ಳಂತಹ ಒಂದು ಮುಸ್ಲಿಂ ಡಾಮಿನೆನ್ಸ್ ಇರುವಂತಹ ಒಂದು ಏರಿಯಾದಲ್ಲಿ ಈಕೆ ಅಡಗಿ ಕೂತಿರ್ತಾಳೆ. ಅಲ್ಲಿ ಎಲ್ಲರೂ ನೀವೇನಾದರೂ ಪೊಲೀಸರವ್ರನ್ನ ತನಿಖೆ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಹೋದ್ರೆ ಅಲ್ಲಿ 1000 ಜನ ಬುರ್ಕಾ ಹಾಕೊಂಡಿರುವಂಥ ಹೆಂಗಸರು ನಿಮ್ಮ ಕಣ್ಣಿಗೆ ಕಾಣ್ತಾರೆ. ಯಾರ್ದಾದ್ರೂ ಒಂದು ಹೆಂಗಸಿನ ಬುರ್ಕಾ ತೆಗೆದು ನೀವು ಮುಖ ನೋಡ್ಬಿಟ್ರೆ ದೇಶನೇ ಹೊತ್ತೊರೆದು ಬಿಡುತ್ತೆ. ಆ ಥರದ ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ. ಇದನ್ನೇ ಆಕೆ ಎನ್ಕ್ಯಾಚ್ ಮಾಡಿಕೊಂಡು ಸಾವಿರಾರು ಹೆಣ್ಣು ಮಕ್ಕಳು ಹೆಂಗಸರು ಇರುವಂತಹ ಜಾಗದ ಮಧ್ಯದಲ್ಲೇ ಈಕೆ ಬುರ್ಕಾ ಹಾಕೊಂಡು ಪೊಲೀಸ್ ಪಕ್ಕದಲ್ಲಿ ಹೋದ್ರೂ ಕೂಡ ಈಕೆ ತನಿಖೆ ಮಾಡೋದಕ್ಕಾಗೋದಿಲ್ಲ, ಈಕೆ ಯಾರು ಅಂತ ಗುರುತು ಹಿಡಿಯೋಕ್ಕಾಗಿಲ್ಲ. ಈ ರೀತಿಯಾಗಿ ಈ HR ಕಿಂಗ್ ಪಿನ್ ಏನಿದ್ದಲ್ಲ, ಕಾರ್ಪೊರೇಟ್ ಜಿಹಾದ್ನ ಕಿಂಗ್ ಪಿನ್ ನಿದಾ ಖಾನ್, ಈಕೆ ಎಸ್ಕೇಪ್ ಆಗಿರ್ತಾಳೆ. ಕಳೆದ ತಿಂಗಳುಗಳಿಂದ ಈ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು SIT ಕಡೆಯಿಂದ. ಈಗ ನಿನ್ನೆ ತಡರಾತ್ರಿ ಮುಂಬೈನ ಸಂಭಾಜಿಪುರದಲ್ಲಿ ಈಕೆ ಅರೆಸ್ಟ್ ಆಗಿದ್ದಾಳೆ, ಪೊಲೀಸರ ಅತಿಥಿಯಾಗಿದ್ದಾಳೆ, ಪೊಲೀಸರ ಕೈಗೆ ಸಿಕ್ಕು ಬಿದ್ದಿದ್ದಾಳೆ. ಈ ಒಂದು ಕಾರ್ಪೊರೇಟ್ ಜಿಹಾದ್ ಪ್ರಕರಣದಲ್ಲಿ ಈಕೆ ನಿದಾ ಖಾನ್ ಅರೆಸ್ಟ್ ಆಗಿದ್ದೇ ಒಂದು ರೋಚಕ ಕಥೆ. ಈಕೆ ಹೊರತು ಯಾರೆಲ್ಲ ಟೀಮ್ ಲೀಡರ್ಸ್ ಇದ್ರು, ಯಾರೆಲ್ಲ ಈ ಲೈಂಗಿಕ ಕಿರುಕುಳಕ್ಕೆ ಉತ್ತೇಜನ ಕೊಟ್ಟಿದ್ರು, ಮತಾಂತರಗೊಳಿಸಿದ್ರು, ಹಿಂದೂ ಹೆಣ್ಣು ಮಕ್ಕಳನ್ನ ಮುಸ್ಲಿಂ ಪದ್ಧತಿಯಂತೆ ಅವರು ಆಚರಿಸಬೇಕು, ನಮಾಜ್ ಮಾಡಬೇಕು, ಹಿಂದೂ ದೇವರುಗಳನ್ನು ಹೀಯಾಳಿಸುವಂಥದ್ದು, ಹಿಂದೂ ಪದ್ಧತಿಗಳನ್ನು ಬೈಯುವಂಥದ್ದು, ಇದೆಲ್ಲ ಕೆಲಸವನ್ನ ಏನು ಮಾಡಿದ್ರಲ್ಲ ಟೀಮ್ ಲೀಡರ್ಸ್, ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಆದರೆ ಈಕೆ ಕಿಂಗ್ ಪಿನ್ ಸಿಕ್ಕಿರಲಿಲ್ಲ. ನಿದಾ ಖಾನ್ ನಿನ್ನೆ ತಡರಾತ್ರಿ ಸಂಭಾಜಿಪುರದಲ್ಲಿ ಸಿಕ್ಕಿದ್ದಾಳೆ. ಈಗ ಎಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ ಅಂತಂದ್ರೆ, ಈಕೆಯನ್ನು ಸುಮ್ಮನೆ ಬಿಡಬಾರ್ದು, ಕಠಿಣವಾದಂತಹ ಕ್ರಮ ಆಗಬೇಕು ಈಕೆಯ ವಿರುದ್ಧ, ನಿದಾ ಖಾನ್ನ ಗಲ್ಲಿಗೇರಿಸಬೇಕು, ಆಕೆಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಈ ರೀತಿಯಾಗಿ ಕೇಳಿ ಬರ್ತಾ ಇದೆ. ಆದರೆ ಇಷ್ಟೊಂದು ಹೆಣ್ಣು ಮಕ್ಕಳ ಭವಿಷ್ಯವನ್ನ, ಜೀವನವನ್ನು ಹಾಳು ಮಾಡದೆ ಈಕೆಯನ್ನ ಸುಮ್ಮನೆ ಬಿಡಬಾರ್ದು ಅನ್ನುವಂಥ ಆಗ್ರಹವೂ ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಬಟ್ ಈ ಒಂದು ಕಾರ್ಪೊರೇಟ್ ಜಿಹಾದ್ನ ಮೇನ್ ಕಿಂಗ್ ಪಿನ್ ಬಹು ತಿಂಗಳಿನ ನಂತರ ನಿದಾ ಖಾನ್ ಅರೆಸ್ಟ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.